ಉರಿಯುವ ಬೆಂಕಿಯ ಪೊದೆಯಲ್ಲಿ 40 ವರ್ಷಗಳು ಐಗುಪ್ತದ ಅರಮನೆಯಲ್ಲಿದ್ದ ಮೋಶೆ ತಾನು ಕೊಲೆ ಮಾಡಿದ ವಿಷಯ ಬಯಲಿಗೆ ಬಂತಲ್ಲ ಎಂದು ತಿಳಿದು ಭಯಪಟ್ಟು ಅಲ್ಲಿಂದ ಓಡಿ ಮಿದ್ಯಾನಿಗೆ ಬಂದು ಅಲ್ಲಿಯ ಆಚಾರ್ಯನ ಮಗಳಾದ ಚೆಪ್ಪೂರಳನ್ನ ಮದುವೆ ಮಾಡಿಕೊಂಡು ಮಿದ್ಯಾನಿನಲ್ಲಿ ತನ್ನ ಮಾವನ ಮನೆಯಲ್ಲಿ ವಾಸಿಸುವವನಾಗಿದ್ದಾನೆ. ಹೀಗೆ 40 ವರ್ಷ ಮಿದ್ಯಾನಿನಲ್ಲಿ ಇದ್ದಾಗ ವಿಮೋಚನ ಕಂಡ 3ನೇ ಅಧ್ಯಾಯ 1ನೇ ವಚನ ತಿಳಿಸುತ್ತದೆ, ಅವನು ತನ್ನ ಮಾವನ ಮಂದೆಯನ್ನ ಮೇಯಿಸುವವನಾಗಿದ್ದನು ಎಂಬುದಾಗಿ. ಈ ಸಮಯದಲ್ಲಿ ಮೋಶೆಗೆ ದೇವರು ಆತ್ಮನ ಮೂಲಕವಾಗಿ ಸತ್ಯವೇದದ ಆದಿಕಾಂಡ, ಯೋಬನ ಪುಸ್ತಕಗಳನ್ನು ಬರೆಯುವ ಹಾಗೆ ಪ್ರೇರೇಪಣೆ ನೀಡಲಾಯಿತು. ಹೀಗೆ ಮೋಶೆ ಮಂದೆಯನ್ನು ಮೇಯಿಸುತ್ತಿದ್ದಾಗ ಒಂದು ಮುಳ್ಳಿನ ಪೊದೆ ಬೆಂಕಿಯಲ್ಲಿ ಉರಿಯುತ್ತಿತ್ತು. ಆದರೆ ಅದು ಬೆಂದು ಹೋಗದೇ ಇದ್ದು ಕರ್ತನ ದೂತನು ಅದರಲ್ಲಿ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಈ ಉರಿಯುವ ಬೆಂಕಿ ಪೊದೆ ಬೆಂದು ಬೂದಿಯಾಗದೇ ಇರುವುದು ಏನನ್ನು ಸೂಚಿಸುವಂತದಾಗಿದೆ ಎಂದರೆ, ಇಸ್ರಾಯೇಲ್ ಜನರು ದೇವರ ಮಕ್ಕಳಿಗೆ ಎಷ್ಟೇ ಕಷ್ಟಗಳು ಸಂಕಟಗಳು ಬಂದರೂ ಅವರು ನಾಶವಾಗದೆ ದೇವರಿಂದ ಕಾಪಾಡಲ್ಪಡುವರು ಎನ್ನುವುದನ್ನು ಸೂಚಿಸುವಂತದಾಗಿತ್ತು. ಮತ್ತು ಅಂದು ಬೆಂಕಿಯ ಮಧ್ಯದಲ್ಲಿ ನಿಂತು 3 ಇಬ್ರಿಯ ಯೌವನಸ್ಥರನ್ನ ಕಾಪಾಡಿದ ಕ್ರಿಸ್ತನನ್ನ ಸೂಚಿಸುವುದರ ಮೂಲಕವಾಗಿ ಈ ಪಾಪದ ಪ್ರಪಂಚಕ್ಕೆ ಬೆಳಕಾಗಿ ಬರುತ್ತೇನೆ ಎಂಬುದನ್ನು ತೋರಿಸುವಂತದಾಗಿತ್ತು. ಆದರೆ ಯಾವಾಗ ಆ ಬೆಂಕಿಯ ಪೊದೆಯಲ್ಲಿ ದೇವರು ಮೋಶೆಯನ್ನ ನೋಡಿ ನಿನ್ನ ತಂದೆಯ ದೇವರಾದ ಅಬ್ರಾಮ, ಈಸಾಕ, ಯಾಕೋಬಿನ ದೇವರು ಎಂದು ಹೇಳಿದಾಗ ಮೋಶೆ ಅದಕ್ಕೆ ಭಯಪಟ್ಟು ತನ್ನ ಮುಖವನ್ನ ಮುಚ್ಚಿಕೊಳ್ಳುವವನಾಗಿದ್ದಾನೆ. ಈ ಮೂಲಕ ಮೋಶೆ ತನ್ನ ದೇವರು ಯಾರು ಎಂಬುದನ್ನು ಅರಿತುಕೊಳ್ಳುವವನಾಗಿದ್ದಾನೆ. ನಂತರ ದೇವರು ಇಸ್ರಾಯೇಲ್ ಜನರು ಐಗುಪ್ತದಲ್ಲಿ ಪಡುವಂತಹ ಕಷ್ಟಗಳನ್ನ, ದುಃಖ, ನೋವು, ಗೋಳಾಟವನ್ನ ನಾನು ನೋಡಿದ್ದೇನೆ. ಅವರನ್ನ ಅಲ್ಲಿಂದ ಬಿಡಿಸಿಕೊಂಡು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಡೆಸುವುದಕ್ಕೋಸ್ಕರ ನಾನು ಹಿಡಿದು ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳಿ ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನದಲ್ಲಿ, ನನ್ನ ಜನರಾಗಿರುವ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಎಂಬುದಾಗಿ ಮೋಶೆಯನ್ನ ದೇವರು ಕರೆಯುವವನಾಗಿದ್ದಾನೆ. ಇದನ್ನು ಕೇಳಿದ ಮೋಶೆ, ನಾನು ಇಸ್ರಾಯೇಲ್ ಜನರನ್ನ ಬಿಡಿಸಿಕೊಂಡು ಬರಲು ನಾನು ಎಷ್ಟರವನು ಎಂಬುದಾಗಿ ದೇವರ ಮುಂದೆ ನೆವ ಹೇಳುವವನಾಗಿದ್ದಾನೆ. ಯಾಕೆಂದರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರಿಗೆ ನಂಬಿಕೆಯ ಆಶ್ರಯ ಆಗಿದ್ದಂತ ಮೋಶೆ ಕೊಲೆ ಮಾಡಿ ಅಲ್ಲಿಂದ ಈಗ ಓಡಿ ಬಂದಿದ್ದಾನೆ. ಮತ್ತೆ ಹೇಗೆ ಅಲ್ಲಿಗೆ ಹೋಗುವುದು ಎಂಬುದಾಗಿ ದೇವರ ಕರೆಯುವಿಕೆಯನ್ನ ಅವನು ತಿರಸ್ಕರಿಸುವ ಹಾಗೆ ನೆವ ಹೇಳುವವನಾಗಿದ್ದಾನೆ. ಅದಕ್ಕೆ ದೇವರು ವಿಮೋಚನ ಕಾಂಡ 3ನೇ ಅಧ್ಯಾಯ 12ನೇ ವಚನದಲ್ಲಿ, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನ ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನ ಆರಾಧಿಸುವಿರಿ. ನಿನ್ನನ್ನ ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಎಂಬುದಾಗಿ ಹೇಳುವವನಾಗಿದ್ದಾನೆ. ಮತ್ತೆ ಮೋಶೆ ದೇವರಿಗೆ, ಇಸ್ರಾಯೇಲ್ ಜನರು ನಮ್ಮ ಪಿತೃಗಳ ದೇವರ ಹೆಸರೇನು ಎಂಬುದಾಗಿ ಕೇಳಿದರೆ ನಾನು ಏನು ಉತ್ತರ ಕೊಡಬಲ್ಲೆ ಎಂಬುದಾಗಿ ಕೇಳುವವನಾಗಿದ್ದಾನೆ. ಅದಕ್ಕೆ ದೇವರು ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲ್ ಜನರಿಗೆ ಇರುವಾತನೆಂಬುದನ್ನ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದವನು ಎಂದು ಹೇಳಿ, ಇರುವಾತನೆಂಬುದು ಇದು ನಿಮ್ಮ ಪಿತೃಗಳಾದಂತಹ ಅಬ್ರಾಮ, ಈಸಾಕ, ಯಾಕೋಬಿನ ದೇವರು. ಇದು ಸದಾ ಕಾಲಕ್ಕೂ ನನ್ನ ಹೆಸರು, ತಲತಲಾಂತರಕ್ಕೂ ನನ್ನನ್ನ ಸ್ಮರಿಸಬೇಕಾದಂತ ನಾಮ ಎಂಬುದಾಗಿ ಹೇಳುವವನಾಗಿದ್ದಾನೆ. ಮತ್ತೆ ಅದಕ್ಕೆ ಮೋಶೆ ವಿಮೋಚನ ಕಾಂಡ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಚಿತ್ತೈಸು, ಅವರು ನನ್ನನ್ನ ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳರು ಅನ್ನಲು ದೇವರು ಈಗ ಅವನಿಗೆ ಮಹತ್ ಕಾರ್ಯಗಳ ಮೂಲಕವಾಗಿ ತೋರ್ಪಡಿಸುವವನಾಗಿದ್ದಾನೆ. ನಿನ್ನ ಕೈಯಲ್ಲಿರುವ ಕೋಲನ್ನ ಬೀಸಾಡು ಎಂದು ಹೇಳಿದಾಗ ಅದು ಹಾವಾಯಿತು. ನಂತರ ಅದರ ಬಾಲವನ್ನ ಹಿಡಿದಾಗ ಅದು ಮತ್ತೆ ಕೋಲಾಯಿತು. ಈ ಮೂಲಕ ಅವರು ನಿನ್ನನ್ನು ನಂಬುವರು ಎಂಬುದಾಗಿ ಹೇಳುವವನಾಗಿದ್ದಾನೆ. ಮತ್ತೆ ದೇವರು ಅವರು ನಂಬುವಂತೆ ಮಹತ್ ಕಾರ್ಯವನ್ನ ಮಾಡಿ ತೋರಿಸುವವನಾಗಿದ್ದಾನೆ. ಅದೇನೆಂದರೆ, ಮೋಶೆ ತನ್ನ ಕೈಯನ್ನ ಹುಡಿಯಲ್ಲಿ ಇಟ್ಟುಕೊಂಡಾಗ ಅವನ ಕೈ ಹಿಮದಂತೆ ಬೆಳ್ಳಗಾಯಿತು. ಮತ್ತೆ ಅವನ ಕೈಯನ್ನ ಹುಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಉಳಿದ ಮೈಯತ್ತಾಯಿತು. ಇನ್ನು ಅವರು ಈ 2 ಮಾತ್ ಕಾರ್ಯಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನ ನಂಬದೆಯೂ ಹೋದರೆ ನೀನು ನೈಲ್ ನದಿಯ ನೀರನ್ನ ತೆಗೆದುಕೊಂಡು ವನ ನೆಲದಲ್ಲಿ ಸುರಿಯಬೇಕು, ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಷ್ಟೆಲ್ಲ ಮಾತ್ ಕಾರ್ಯಗಳನ್ನ ಮಾಡಿದಾಗಲೂ ಮೋಶೆ ದೇವರಿಗೆ, ನಾನು ವಾಕ್ಚಾತುರ್ಯವಿಲ್ಲದವನು, ಮಂದ ನಾಲಿಗೆಯವನು ಎಂಬುದಾಗಿ ದೇವರ ಕರೆಯುವಿಕೆಯನ್ನ ತಿರಸ್ಕರಿಸುವಾಗೆ ನೆವ ಹೇಳುವವನಾಗಿದ್ದಾನೆ. ಅದಕ್ಕೆ ದೇವರು, ಮನುಷ್ಯನಿಗೆ ಬಾಯಿಯನ್ನ ನೀಡಿದವನು ಯಾರು? ನಾನೇ ನಿನ್ನ ಸೃಷ್ಟಿಕರ್ತನು ಎಂದು ಹೇಳಿ ವಿಮೋಚನ ಕಾಂಡ 4ನೇ ಅಧ್ಯಾಯ 12ನೇ ವಚನದಲ್ಲಿ, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದ್ದನ್ನ ಬೋಧಿಸುತ್ತೇನೆಂಬುದಾಗಿ ಹೇಳಿ ಅವನನ್ನ ಕಳಿಸುವವನಾಗಿದ್ದಾನೆ. ಮತ್ತು ನಾನೇ ನಿನ್ನ ಸಂಗಡ ಮಾತನಾಡುತ್ತೇನೆ, ನೀನು ನಿನ್ನ ಅಣ್ಣನಾದಂತಹ ಆರೋನನ ಜೊತೆಯಲ್ಲಿ ಮಾತನಾಡಬೇಕು,
ಅವನೇ ನಿನಗೋಸ್ಕರ ಜನರ ಸಂಗಡ ಮಾತನಾಡುವನು, ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವೆ. ಇದಲ್ಲದೆ ಈ ಕೋಲನ್ನ ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಹತ್ ಕಾರ್ಯಗಳನ್ನ ಮಾಡುವಿ ಎಂಬುದಾಗಿ ಆತನನ್ನ ಐಗುಪ್ತಕ್ಕೆ ಇಸ್ರಾಯೇಲ್ ಜನರನ್ನ ಬಿಡಿಸಿಕೊಂಡು ಬರಲು ಕಳಿಸುವವನಾಗಿದ್ದಾನೆ. ಹೀಗೆ ಮೋಶೆ ತನ್ನ ಮಾವನಾದಂತಹ ಇತ್ರೋನನ ಅಪ್ಪನೆಯನ್ನ ಪಡೆದು ಐಗುಪ್ತ ದೇಶಕ್ಕೆ ಹೋಗುವಾಗ ವಿಮೋಚನಕಾಂಡ 4ನೇ ಅಧ್ಯಾಯ 24ನೇ ವಚನದಲ್ಲಿ, ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನ ತೆಗೆಯಬೇಕೆಂದನು ಎಂಬುದಾಗಿ ತಿಳಿಸುತ್ತದೆ. ಯಾಕೆಂದರೆ ಮೋಶೆಗೆ ತನ್ನ ಮಗನಿಗೆ ಸುನ್ನತಿ ಮಾಡಬೇಕೆಂದು ತಿಳಿದಿದ್ದರೂ ಆತನು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗದೆ ಹೋದಾಗ ದೇವರು ಈ ರೀತಿಯಲ್ಲಿ ಮಾಡುವವನಾಗಿದ್ದಾನೆ. ಆಗ ಮೋಶೆಯ ಹೆಂಡತಿ ಚೆಪ್ಪೂರಳು ಸುನ್ನತಿ ಮಾಡಿದಾಗ ವಿಮೋಚನಕಾಂಡ 4ನೇ ಅಧ್ಯಾಯ 25ನೇ ವಚನದಲ್ಲಿ ಚೆಪ್ಪೂರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು ಎಂಬುದಾಗಿ ತಿಳಿಸುತ್ತದೆ. ನಂತರ ಮೋಶೆ ಐಗುಪ್ತಕ್ಕೆ ಹೋಗಿ ಫರೋಹನ ಮುಂದೆ ಮಹತ್ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆದರೆ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡು ಇಸ್ರಾಯೇಲ್ ಜನರನ್ನ ಹೋಗದಂತೆ ಮಾಡುವವನಾಗಿದ್ದಾನೆ. ಹೀಗೆ ವಿಮೋಚನಕಾಂಡ 3 ಮತ್ತು 4ನೇ ಅಧ್ಯಾಯಗಳಲ್ಲಿ ದೇವ ಜನರನ್ನ ಬಿಡುಗಡೆ ಮಾಡಲು ಮೋಶೆಯನ್ನ ದೇವರು ಕರೆದಂತೆ ಇಂದು ಪಾಪದಲ್ಲಿರುವ ಲೋಕದ ಜನರನ್ನ ಕ್ರಿಸ್ತನ 2ನೇ ಬರೋಣಕ್ಕೆ ಸಿದ್ಧ ಮಾಡಲು ದೇವರು ನಮ್ಮನ್ನ ಕರೆಯುವವನಾಗಿದ್ದಾನೆ. ಆದುದರಿಂದ ದೇವರ ಕರೆಯುವಿಕೆಗೆ ವಿಧೇಯರಾಗಿ ಜೀವಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಡೋಣ. ಪರಲೋಕದ ದೇವರೇ, ನಿನ್ನ ಚಿತ್ತದಂತೆ ನಿನ್ನ ಸೇವೆಯಲ್ಲಿ ನಾವು ವಿಧೇಯರಾಗಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.